ಇಂಗ್ಲಿಷ್ ಮೀಡಿಯಂ. ಬಾರೋ, ನಂದೇ ಕನ್ನಡ ಸ್ಟೇಡಿಯಂ. ಆ್ಯಂಡ್ ನೀವು ಕೂಡ ಸೆಟ್ಟಿಗೆ ವಿಸಿಟ್ ಮಾಡಿರ್ತೀರಾ ಶೂಟಿಂಗ್ ಟೈಮ್ನಲ್ಲಿ. ದುನಿಯಾ ವಿಜಯ್ ಸರ್ ಆಸ್ ಅನ್ ಆ್ಯಕ್ಟರ್ ಆಗಿ ಬಹಳ ಇಷ್ಟ ಆಗ್ತಾರಾ ಅಥವಾ ಆಸ್ ಅ ಡೈರೆಕ್ಟರ್ ಆಗಿ ಬಹಳ ಇಷ್ಟ ಆಗ್ತಾರಾ ನಿಮಗೆ? ನನಗೆ ಇವಾಗ ನಾವು ವೆನ್ ಐ ವಾಸ್ ಇನ್ ಕಾಲೇಜ್ ಆರ್ ಸಮಥಿಂಗ್ ಇಂದಾನೆ ಅಥವಾ ಇನ್ನು ಬಿಫೋರ್ 2006 ಆರ್ ಸಮಥಿಂಗ್ ದುನಿಯಾ ನೋಡಿ ಅಲ್ಲಿಂದನೇ ನಾನು ಐ ವಾಸ್ ಹಿಸ್ ಫ್ಯಾನ್. ಒಳ್ಳೆ ವಂಡರ್ಫುಲ್ ಆ್ಯಕ್ಟರು, ಅವ್ರ ಫಿಸಿಕ್ಕು, ಆ ಡೈಲಾಗ್ ಡೆಲಿವರಿ ಸ್ಟೈಲ್ ಎಲ್ಲ ಆ್ಯಕ್ಟಿಂಗಲ್ಲಿ ಅಷ್ಟಿತ್ತು. ಸಲಗ ನೋಡಿದಾಗ ವಾವ್, ವಾಟ್ ಅ ಡೈರೆಕ್ಟರ್. ಇನ್ನು ಭೀಮಾದಲ್ಲಿ ಜೊತೆ ಕೆಲಸ ಮಾಡಿದಾಗ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಎರಡೂ ವಿಷಯ ಅವ್ರದಲ್ಲಿ ತುಂಬ ಖುಷಿ, ಅದು ವಾವ್ ಅಂತ ಅನಿಸ್ತು. ಬಟ್ ಇದೆಲ್ಲದಕ್ಕಿಂತ ಇನ್ನೊಂದು ಫೇಸ್ ಹೇಳ್ತೀನಿ ನಾನು. ಆ್ಯಸ್ ಎ ಹ್ಯೂಮನ್ ಐ ಲವ್ ಹಿಮ್. ದ ವೇ ಹೀ ಈಸ್. ಅವ್ರದ್ದು ಒಂದು 2.5 yearsಯಿಂದ ಅವ್ರ ಜೊತೆ ಒಂಥರ ನನಗೆ, ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ವಿಜಯ್ ಸರ್ ನಮ್ಮ ಅಣ್ಣ, ಅವರು ಹಂಗೆ ನನ್ನ ತಮ್ಮನ ಥರ ಜಗಳ ಆಡ್ತೀವಿ, ಬಟ್ ಅಣ್ಣ ತಮ್ಮನ ಥರ. ಇಟ್ಸ್ ನಾಟ್ ಪ್ರೊಫೆಷ್ನಲಿ ಏನೋ ಕಿತ್ತಾಡ್ಬಿಡೋದು, ನಥಿಂಗ್. ಅಣ್ಣ ತಮ್ಮನ ಥರನೇ ಜಗಳ ಆಡೋದು. ಆಮೇಲೆ ಅವ್ರು ನನಗೆ ಏನಾದ್ರು ತಿದ್ದಿದ್ರು ಒಬ್ಬ ಅಣ್ಣನ ಥರನೇ ತಿದ್ದೋದು. ಸೊ ಆ ಪರ್ಸ್ನಲ್ ವಿಚಾರ ಇದೆಯಲ್ಲ, ಅದು ಸಖತ್ ಇಷ್ಟ ಆಗುತ್ತೆ ಅವರಲ್ಲಿ. ಆ್ಯಂಡ್ ಅವರು ಸಪೋರ್ಟ್ ಕೊಡೋ ರೀತಿ ಎಲ್ಲ ಥರ ವಿಚಾರದಲ್ಲೂ ಆ್ಯಸ್ ಎ ಹ್ಯೂಮನ್ ನನಗೆ ತುಂಬ ಫೇವ್ರೆಟ್ ಅವರು. ನನಗೆ ಪರ್ಸ್ನಲಿ ತುಂಬ ವಿಷಯಕ್ಕೆ ಆಗಿದ್ದಾರೆ ಅವರು. ನಮ್ಮ ಫಾದರ್ ಎಕ್ಸ್ಪೈರ್ ಆಗೋದ್ರು ಜಾನಲ್ಲಿ. ಆ ಟೈಮಲ್ಲಿ ತುಂಬ ಒಂದು ಬ್ಯಾಡ್ ಫೇಸ್, ಕ್ರಿಮೇಷನ್ ಟೈಮಲ್ಲೆಲ್ಲ ಬಂದು ಅವರು ಹೆಗಲು ಕೊಟ್ಟು ನಮ್ಮ ತಂದೆದು ಕ್ರಿಮೇಷನಲ್ಲಿ ನಮ್ಮ ಜೊತೆಗಿದ್ದು. ಆ್ಯಂಡ್ ಎವ್ರಿ ಡೇ ಹಿ ಯೂಸ್ ಟು ಕಾಲ್ ಇನ್ ದ ಈವ್ನಿಂಗ್ ಆ್ಯಂಡ್ ಚೆಕ್ ಹೆಂಗಿದೆಯಾ, ಓಕೆ, ಡೌನ್ ಆಗಬೇಡ. ಆ ಪೇಯ್ನ್ ಹೋಗಲ್ಲ, ಪೇರೆಂಟ್ಸ್ದು ಪೇಯ್ನ್ ಹೋಗೋದೇ ಇಲ್ಲ ಯಾವತ್ತು. ಯು ಹ್ಯಾವ್ ಟು ಲಿವ್ ವಿತ್ ಇಟ್, ಬಟ್ ಯು ಶುಡ್ ನಾಟ್ ಗೆಟ್ ಡಿಪ್ರೆಸ್ಡ್ ಅಂತ ಕಾಲ್ ಮಾಡಿ ಮಾಡಿ ಪ್ರತಿದಿನ ಇದು ಮಾಡೋರು. ಆ್ಯಂಡ್ ದೆನ್ ಒಂದಿನ ಸಡನ್ನಾಗಿ, ಇದೊಂದು ಪರ್ಸ್ನಲ್ ವಿಷಯ ಹೇಳ್ತೀನಿ. ಒಂದಿನ ಸಡನ್ನಾಗಿ ಕಾಲ್ ಮಾಡಿದ್ರು, ನಾರ್ಮಲಾಗಿ ಕಾಲ್ ಮಾಡಿ, ಏನಪ್ಪ ಏನು ಮಾಡ್ತಾ ಇದೆಯಾ? ಇಲ್ಲ ಸರ್, ಆಫೀಸಲ್ಲಿದ್ದೆ. ಹೌದಾ, ಓಕೆ, ನಿಮ್ಮ ತಂದೆದು ನಕ್ಷತ್ರ ಗೋತ್ರ ಎಲ್ಲ ಕಳಿಸ್ಕೊಡು. ಇವರು ಜನರಲಿ ಸ್ವಲ್ಪ ಓಡಾಡೋ ಜಾಸ್ತಿ, ದೇವಸ್ಥಾನಗಳು, ಕಾಡು, ಈ ಥರದ್ದು. ಸೊ ಅದಕ್ಕೇನೋ ಕೇಳ್ತಿದ್ದಾರೆ ಅಂತ ಅನ್ಸುತ್ತೆ ಅಂತ ನಾನು ಕಳಿಸ್ದೆ. ಸ್ವಲ್ಪ ಹೊತ್ತು ಬಿಟ್ಕೊಂಡು ವೀಡಿಯೋ ಕಾಲ್ ಮಾಡಿದ್ರು. ವೀಡಿಯೋ ಕಾಲ್ ಮಾಡಿದ್ರು, ನಂಗೆ ಗೊತ್ತೇ ಇಲ್ಲ. ನಾನು ಆ್ಯಕ್ಚುಲಿ ಅವ್ರು ಕಬಿನಿ ಅಲ್ಲಿ ಇಲ್ಲಿ ಜಾಸ್ತಿ ಇರ್ತಾರೆ, ಅಲ್ಲಿ ಹೋಗಿದ್ದಾರೆ, ಒಂದು 3 days ಇರಲ್ಲಪ್ಪ ಅಂದಿದ್ರು. ನಾನು ಜಾಸ್ತಿ ಎಲ್ಲಿ ಹೋಗ್ತೀರಾ ಸರ್, ಏನು ಮಾಡ್ತೀರಾ, ನನಗದು ಪಾಪ ಐ ವಾಂಟ್ ಹಿಮ್ ಟು ಹ್ಯಾವ್ ಹಿಸ್ ಸ್ಪೇಸ್. ಸೊ ಅದಕ್ಕೆ ಅದು ಕೇಳಕ್ಕೆ ಹೋಗಲ್ಲ. ಅವರೇ ಹೇಳ್ತಾರೆ, ಇಲ್ಲ ಬಂದಮೇಲೆ ಹೇಳ್ತಾರೆ, ಹಿಂಗೆ ಹೋಗಿದ್ದೆ, ಇದು ಚೆನ್ನಾಯ್ತು, ಏನೋ ಫೋಟೋ ಇದ್ದರೆ ತೋರಿಸೋದು, ಈ ಥರ. ಬಟ್ ಅವತ್ತಿನ ದಿನ ಅವ್ರು ವೀಡಿಯೋ ಕಾಲ್ ಮಾಡಿದಾಗ ಅವರು ಮತ್ತು ನಮ್ಮ ಕೀರ್ತಿ ಮೇಡಮು ದೇವರ್ ಇನ್ ಕಾಶಿಲಿದ್ದು ಅವ್ರ ತಂದೆ ತಾಯಿದು ತಿಥಿ ಮಾಡಿ, ಅದ್ರ ಜೊತೆಗೆ ನಮ್ಮ ಫಾದರ್ ತಿಥಿ ಮಾಡಿದ್ದಾರೆ. ನಾನು ಎಷ್ಟು ಎಮೋಷ್ನಲ್ ಆಗ್ಬಿಟ್ಟೆ ಯಾವತ್ತು ಅಂತಂದರೆ, ನನಗೆ ಬಂದವ್ರು ಹೆಗಲು ಕೊಟ್ಟಿದ್ದ ದಿನನೂ ಅನಿಸ್ತು, ಯಾವುದೋ ಜನ್ಮದಲ್ಲಿ ನಮ್ಮ ತಂದೆಗೆ ನಮ್ಗೆ ಸ್ವಂತ ಅಣ್ಣ ಆಗಿದ್ರು ಅನಿಸುತ್ತೆ. ನಾನು ಆವತ್ತಿನ ದಿನ ವೀಡಿಯೋ ಕಾಲ್ ಮಾಡಿದಾಗ ಸರ್ ಒಂದೇ ನಿಮಿಷ ಅಂತ ಹೇಳಿ ನಮ್ಮ ತಾಯಿನ, ನಮ್ಮ ಅಣ್ಣನ, ನಮ್ಮ ಫ್ಯಾಮಿಲಿನೆಲ್ಲ ಆ್ಯಡ್ ಮಾಡಿದೆ ಕಾಲ್ಗೆ. ಎಲ್ಲರೂ ಎಮೋಷ್ನಲ್ಲು. ನಮ್ಮ ತಾಯಿ ಒಂದೇ ಮಾತು ಹೇಳಿದ್ರು, ಅಮ್ಮ ನಿಮ್ಮ ದೊಡ್ಡ ಮಗ ಅಂತ ಅಂದ್ಕೊಳ್ಳಿ, ನನ್ನ ಕೈಲಾಗಿದ್ದು ನಾನು ಮಾಡಿದ್ದೀನಿ. ಸೊ ಅದಕ್ಕೆ ನನಗೆ ಈ ದುನಿಯಾ ವಿಜಯ್ ಅನ್ನೋ ವ್ಯಕ್ತಿ ಪರ್ಸ್ನಲಿ ಸಖತ್ ಇಷ್ಟ. ಆಮೇಲೆ ಅವರು ಹೀ ಈಸ್ ನಾಟ್ ಆ್ಯರೋಗೆಂಟ್, ಹೀ ಈಸ್ ನಾಟ್ ರಫ್. ಆಮೇಲೆ ಒಂಥರ ಈಗೋ ಇಲ್ಲ, ನಾನು ಹೀರೋ ಅಥವಾ ನಾನು ನೇಮ್ ಮಾಡಿ, ನಥಿಂಗ್. ಹೆಂಗೆ ಬೇಕಂದ್ರೆ ಹಂಗೆ ಅವರು. ವೆರಿ ಅಡ್ಜಸ್ಟಬಲ್ ಪರ್ಸನ್. ಕೆಲವು ವಿಚಾರಕ್ಕೆ ನಮ್ದೇನೋ ಸ್ಟ್ರೆಸ್ನೂ ಹಾಕಿದ್ರು ಕೂಡ ಕಾಮ್ ಮಾಡ್ಬಿಡ್ತು. ಆಯ್ತಪ್ಪ, ಟೆನ್ಷನ್ ಆಗಬೇಡ, ಇರು, ರಿಲೀಸ್ ಆರಾಮ್, ನನಗೆ ಅರ್ಥ ಆಗುತ್ತೆ, ನಿಮ್ದೆಲ್ಲ ಅರ್ಥ, ಆರಾಮಾಗಿರು. ನಾವು ಅವರಷ್ಟು ದೊಡ್ಡ ವ್ಯಕ್ತಿ, ಕೂಗಾಡ್ಬಿಟ್ರು ಅಷ್ಟೇ. ಅಂದರೆ ಇವಾಗ ಏನೋ ಸರ್ ಇದು ಹಂಗಾಗಲ್ಲ ಸರ್, ಹಂಗಾಗಲ್ಲ, ನಾವು ನಮ್ಮ ವಯಸ್ಸಿಗೆ ಇಮ್ಮೆಚೂರ್ಡ್ ಥರ ಮಾತಾಡಿದಾಗ್ಲೂ ಹಿ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಅವ್ರ ಏಜಿಗೆ ಮಾತಾಡ್ತೀಯಾರೆ ಅಂತ ಅಂದ್ಬಿಡು. ಅವರು ಏನು ನನಗೆ ಹಿಂಗೆ ರಿಯಾಕ್ಟ್, ನಥಿಂಗ್. ಇಲ್ಲ ಆಯ್ತಪ್ಪ ಸರಿ, ನೀ ಕಾಮಾಗಿರು, ನೀ ಹೇಗೆ ಟೆನ್ಷನ್ ಆಗ್ತೀಯಾ, ಈ ಥರ ಅಂಥ ವ್ಯಕ್ತಿ. ಸೊ ಹೀರೋ ಡೈರೆಕ್ಟರ್ ಆಗಿ ಚಿಕ್ಕ ವಯಸ್ಸಿಂದ ಇಷ್ಟ, ಐ ಮೀನ್ ಹೀರೋ ಆಗಿ ಚಿಕ್ಕ ವಯಸ್ಸಿಂದ ಇಷ್ಟ. ಲೇಟರ್ ಟು ದಟ್ ಸಲಗಾಯಿಂದ ಆ್ಯಸ್ ಎ ಡೈರೆಕ್ಟರ್ ಇಷ್ಟ. ಬಟ್ ಈ 2.5 ವರ್ಷದ ಜರ್ನಿ ನಾನೇನು ಮಾಡಿದ್ದೀನಿ, ಐ ಲವ್ ಹಿಮ್ ಆ್ಯಸ್ ಎ ಪರ್ಸನ್. ವಂಡರ್ಫುಲ್ ಪರ್ಸನ್.